ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಇಂದಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಎರಡು ಸ್ಟಾಕ್ಸ್ ಗಳ ಬಗ್ಗೆ ನಾವು ಒಂದು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಅನ್ನ ಮಾಡೋಣ. ಮೊದಲನೇದಾಗಿ ಬಂದ್ಬಿಟ್ಟು ಅಬ್ಸೆಂಟ್ ಅಂತ ಒಂದು ಸ್ಟಾಕ್ಸ್ ಇದೆ. ಈ ಎರಡನೇದಾಗಿ ಬರ್ತಕ್ಕಂಥದ್ದು ಹಿಂದೂಸ್ತಾನ್ ಜಿಂಕ್ ಅಂತ ಎರಡು ಸ್ಟಾಕ್ಸ್ ಗಳಿದಾವೆ. ಸೊ ಹಾಗಾಗಿ ನಾವು ಇವತ್ತು ಮೊದಲನೇದಾಗಿ ಅಬ್ಸೆಂಟ್ ಅನ್ನೋ ಈ ಒಂದು ಸ್ಟಾಕ್ಸ್ ಅಂದ್ರೆ ಅಬ್ಸೆಂಟ್ ಎಂಟರ್ಪ್ರೈಸ್ ಲಿಮಿಟೆಡ್ ಅನ್ನುವಂತ ಈ ಒಂದು ಸ್ಟಾಕ್ಸ್ ಮೇಲೆ ನಾವು ಒಂದು ಪ್ರಿಡಿಕ್ಷನ್ ಅನ್ನ ಮಾಡೋಣ ಅಂತ. ಸೊ ಈ ಒಂದು ಸ್ಟಾಕ್ಸ್ ಮೇಲೆ ನಾವು ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಹೂಡಿಕೆ ಮಾಡಬಹುದಾ? ಹೂಡಿಕೆ ಮಾಡಿದ್ರೆ ನಾವು ಎಲ್ಲಿ ಬಾಯ್ ಮಾಡಬೇಕು, ಎಲ್ಲಿ ಬಾಯ್ ಮಾಡಿಬಿಟ್ಟು ನಮ್ಮ ಫಸ್ಟ್ ಟಾರ್ಗೆಟ್ ಯಾವುದು, ಸೆಕೆಂಡ್ ಟಾರ್ಗೆಟ್ ಯಾವುದು, ಹಾಗೆ ಥರ್ಡ್ ಟಾರ್ಗೆಟ್ ಯಾವುದು ಅನ್ನುವಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅನಾಲಿಸಿಸ್ ಅನ್ನು ಮಾಡೋಣ. ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ ಚಾನಲ್ಗೆ ಹಾರ್ದಿಕ ಸ್ವಾಗತವನ್ನು ಹೇಳ್ತಾ, ಇದು ಒಂದು ವಾರದ ಒಂದು ಟೈಮ್ ಫ್ರೇಮ್ ನಲ್ಲಿ ಇರತಕ್ಕಂತಹ ಒಂದು ಚಾರ್ಟ್ ಅನಾಲಿಸಿಸ್ ಆಗಿದೆ. ಸೊ ಇದು ಕಂಪ್ಲೀಟ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಆಗಿದೆ. ಹೀಗಾಗಿ ಈ ಒಂದು ಸ್ಟಾಕ್ ಅಲ್ಲಿ ಸದ್ಯದ ಒಂದು ಪ್ರೈಸ್ ಎಷ್ಟಿದೆ ಅಂದ್ರೆ ₹128 10 ಪೈಸದಲ್ಲಿದೆ. ಸೊ ಈ ಸ್ಟಾಕ್ ಎಷ್ಟರಲ್ಲಿ ಹುಟ್ಟುಕೊಂಡಿತ್ತು ಅಂತಂದ್ರೆ 2016ರಲ್ಲಿ, ಅದು ಜೂನ್ 6ನೇ ತಾರೀಕಿನಂದು ಹುಟ್ಟುಕೊಂಡಿರ್ತಕ್ಕಂಥದ್ದು. ಅವತ್ತು 0.90 ಪೈಸೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಸ್ಟಾಕ್ ಟೋಟಲ್ ಆಗಿ ಎಷ್ಟು ಹೈ ಹೋಗಿತ್ತು ಈ ಸ್ಟಾಕ್ ಅಂತಂದ್ರೆ, ನಾವು ನೋಡುವ ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ₹303 ಒಂದು ಹೈ ಹೋಗಿರ್ತಕ್ಕಂಥ ಈ ಸ್ಟಾಕು. ಸೊ ಟೋಟಲ್ ಆಗಿ ಬಹಳಷ್ಟು ಪ್ರಾಫಿಟೇಬಲ್ ಆಗಿರ್ತಕ್ಕಂಥ ಸ್ಟಾಕ್ ಇದು ಆಗಿತ್ತು. ಸೊ ತದನಂತರ ಅದು ಅಷ್ಟು ₹300 ಹೋಗಿ ಕೆಳಗಡೆ ಫಾಲ್ ಆಯ್ತು. ಕೆಳಗಡೆ ಫಾಲ್ ಆಗಿ 2021 ಆಗಸ್ಟ್ ತಿಂಗಳಲ್ಲಿ ಫಾಲ್ ಆಗಿರತಕ್ಕಂಥದ್ದು. ಅವಾಗ ಲೋ ಎಷ್ಟಾಗಿತ್ತು ಅಂದ್ರೆ ಕೇವಲ ₹71.75 ಆಗಿತ್ತು. ಸೊ ಇವಾಗ ಮತ್ತೆ ಅದು ಏನಾಯ್ತು ಅಂದ್ರೆ, ಹಾಗೆ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಫಾಲ್ ಆಗಿ ಇವಾಗ ₹128 ಈ ಒಂದು ಸ್ಟಾಕ್ ನಡೀತಾ ಇದೆ. ಸೊ ಹಾಗಾಗಿ ಈ ಸ್ಟಾಕ್ ಅಲ್ಲಿ ನಾವು ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಹೂಡಿಕೆ ಮಾಡಬಹುದಾ? ಖಂಡಿತವಾಗಿಯೂ ಈ ಸ್ಟಾಕ್ ಅಲ್ಲಿ ತಾವು ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಆಗಿ ಹೂಡಿಕೆಯನ್ನ ಮಾಡಬಹುದು. ಹೇಗೆ ಹೂಡಿಕೆಯನ್ನ ಮಾಡಬಹುದು ಅನ್ನುವಂಥದ್ದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಒಂದು ಲೈನ್ ಏನಿದೆಯಲ್ಲ, ಸೊ ಈ ಒಂದು ಲೈನ್ ಏನಾದರೂ ಬ್ರೇಕ್ ಡೌನ್ ಆಯ್ತು ಅಂತಂದ್ರೆ, ಸಪೋಸ್ ಈ ಲೈನ್ ಬ್ರೇಕ್ ಡೌನ್ ಆಯ್ತು ಅಂತಂದ್ರೆ ಇನ್ನೊಂದಷ್ಟು ಸ್ವಲ್ಪ ಫಾಲ್ ಆಗುವಂತ ಒಂದು ಚಾನ್ಸಸ್ ಇದೆ. ಸೊ ಫಾಲ್ ಆದ್ರೂ ಕೂಡ ಯಾವುದು ಚಿಂತೆಯನ್ನ ಮಾಡಬೇಡಿ. ಸೊ ವೇಟ್ ಮಾಡಿ, ಈ ಒಂದು ವೀಕ್ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ತಮ್ಗೆಲ್ಲರೂ ಕೂಡ ಗೊತ್ತಾಗುತ್ತೆ. ಸಪೋಸ್ ಈ ವೀಕ್ ಅಲ್ಲಿ ಏನಾದ್ರೂ ಕೂಡ ಬ್ರೇಕ್ ಡೌನ್ ಆಯ್ತು, ಸಕ್ಸಸ್ಫುಲ್ ಆಗಿ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಅದು ಈ ಲೆವೆಲ್ ವರೆಗೂ ಬರುತ್ತೆ. ಇಲ್ಲಿ ಲೆವೆಲ್ ವರೆಗೂ ಬಂದು ಕೊನೆಗೆ ಏನಾಗುತ್ತೆ ಅಂದ್ರೆ ಮತ್ತೆ ಅಪ್ಸೈಡ್ ಮೊಮೆಂಟಮ್ ಅನ್ನು ಕೊಡುವಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಕೆಳಗಡೆ ಫಾಲ್ ಆಗಿ ಮತ್ತೆ ಮೇಲ್ಗಡೆ ಹೋಗುವಂತ ಒಂದು ಚಾನ್ಸಸ್ ಇದೆ. ಆಗ ಮೇಲ್ಗಡೆ ಹೋಗುವಂತಹ ಒಂದು ಚಾನ್ಸಸ್ ಅಲ್ಲಿ ನೀವು ಟ್ರೇಡ್ ಅನ್ನ ಮಾಡಬಹುದು ಅಥವಾ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು. ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಏನಾದ್ರು ಮಾಡ್ತಾ ಇದ್ರೆ, ಸೊ ಈಸಿಯಾಗಿ ಇದರಲ್ಲಿ ನಿಮ್ಮ ಒಂದು ರಿಸ್ಕ್ ಎಷ್ಟಿದೆ, ನಿಮ್ಮಲ್ಲಿ ಎಷ್ಟು ಕ್ಯಾಪಿಟಲ್ ಇದೆ, ಅಷ್ಟು ಕ್ಯಾಪಿಟಲ್ ಅನ್ನ ನೀವು ನೋಡ್ಕೊಂಡ್ಬಿಟ್ಟು ಇದರಲ್ಲಿ ಶಾರ್ಟ್ ಟರ್ಮ್ ಆಗ್ಲಿ ಅಥವಾ ಲಾಂಗ್ ಟರ್ಮ್ ಹೂಡಿಕೆಯನ್ನ ತಾವು ಮಾಡಬಹುದು ಅಂತ ಹೇಳ್ತಾ, ಸೊ ಯಾವ್ಯಾವ ರೀತಿಯಲ್ಲಿ ಇದು ಮೇಲ್ಗಡೆ ಹೋಗ್ಬೋದು. ಸೊ ಕೆಳಗಡೆ ಫಾಲ್ ಆಯ್ತು ಅಂದ್ರೆ ಈ ರೀತಿಯಲ್ಲಿ ಕೆಳಗಡೆ ಫಾಲ್ ಆಗಿ ಮೇಲ್ಗಡೆ ಬರ್ತದೆ. ಮೇಲ್ಗಡೆ ಬಂದು ಹಿಂದಿನ ಒಂದು ರೆಕಾರ್ಡ್ಸ್ ಅಲ್ಲಿ ಅದು ಪ್ಲೇ ಮಾಡುತ್ತೆ, ಹಿಂದಿನ ರೆಕಾರ್ಡ್ ಅನ್ನ ನೋಡ್ಕೊಳುತ್ತೆ. ಸೊ ಇಲ್ಲಿ ಮೇಲ್ಗಡೆ ಬಂದು ಮತ್ತೆ ಕೆಳಗಡೆ ಫಾಲ್ ಆಗಿ ಈ ರೀತಿ ಮತ್ತೆ ಮೇಲ್ಗಡೆ ಹೋಗುವಂತಹ ಚಾನ್ಸಸ್ ಇರ್ತದೆ. ಸೊ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುವಂತ ಒಂದು ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ತಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಈಸಿಯಾಗಿ ಯಾವುದೇ ರೀತಿಯಾದಂತಹ ಚಿಂತೆಯನ್ನು ಮಾಡದೆ ನಿಮ್ಮ ಒಂದು ರಿಸ್ಕ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಹಾಗಾಗಿ ಇದರ ಒಂದು ಫಸ್ಟ್ ಟಾರ್ಗೆಟ್ ಯಾವ್ದಾಗಿರುತ್ತದೆ ಅನ್ನುವಂಥದ್ದು, ಸಪೋಸ್ ನೀವೇನಾದ್ರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಯಾವುದು ಇಟ್ಕೋಬೇಕು ಅನ್ನುವಂಥದ್ದನ್ನು ನಾವು ಸ್ವಲ್ಪ ಗಮನವಿಟ್ಟು ನೋಡಿದಾಗ, ಇಲ್ಲಿ ಇದರ ಫಸ್ಟ್ ಟಾರ್ಗೆಟ್ ಆಗಿರ್ತದೆ. ಇನ್ನು ಸೆಕೆಂಡ್ ಟಾರ್ಗೆಟ್ ನೋಡಿದಾಗ ನಾವು ಇದರ ಒಂದು ಸೆಕೆಂಡ್ ಟಾರ್ಗೆಟ್ ಬಹಳ ಹತ್ತಿರದಲ್ಲಿ ಇರತಕ್ಕಂಥದ್ದು, ಅದು ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಇನ್ನು ಥರ್ಡ್ ಟಾರ್ಗೆಟ್ ನೋಡ್ಬೇಕಾದ್ರೆ ಇದರ ಒಂದು ಹೈ ಏನಿದೆ,
ಓವರ್ ಆಲ್ ಹೈ ಎಷ್ಟಿದೆ ಅಲ್ಲ, ಸೊ ಹೈ ಎಷ್ಟಿದೆ 303 ರೂಪಾಯಿ ಇದೆ. ಸೊ ಅಲ್ಲಿ ತನಕನೂ ಕೂಡ ತಾವು ಒಂದು ಟಾರ್ಗೆಟ್ ಅನ್ನ ಇಟ್ಕೋಬಹುದು. ಸೊ ಅಲ್ಲಿ ತನಕನೂ ಟಾರ್ಗೆಟ್ ಇಟ್ಕೊಳ್ದೆ ಹೋದ್ರು ಕೂಡ ನೀವು ಫಸ್ಟ್ ಟಾರ್ಗೆಟ್ ಅಥವಾ ಸೆಕೆಂಡ್ ಟಾರ್ಗೆಟ್ ವರೆಗೂ ತಾವು ವೇಟ್ ಮಾಡ್ಬೋದು. ಸಪೋಸ್ ಒಂದ್ ವೇಳೆ ಏನಾದ್ರೂ ಕೂಡ ಇದು ಬ್ರೇಕ್ ಡೌನ್ ಆಗ್ಲಿಲ್ಲ, ಇಲ್ಲಿಂದಲೇ ಅದು ಮತ್ತೆ ಸಪೋರ್ಟ್ ತೆಗೆದುಕೊಂಡು ಮೇಲ್ಗಡೆ ಹೋಯ್ತು ಅಂದ್ರೆ ಬಹಳಷ್ಟು ಈಸಿಯಾಗಿ ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಅದು ಶಾರ್ಟ್ ಟರ್ಮ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಕೂಡ ಆಗಿರ್ಬೋದು. ಸೊ ಇಲ್ಲಿಂದ ಹೇಗೆ ಅದು ಮೇಲ್ಗಡೆ ಹೋಗುತ್ತೆ, ಅಪ್ಸೈಡ್ ಮೊಮೆಂಟಮ್ ಯಾವ ರೀತಿ ಕೊಡುತ್ತೆ ಅಂತ ನಾವು ನೋಡಿದಾಗ ಇಲ್ಲಿಂದಲೇ ಮತ್ತೆ ಸಪೋರ್ಟ್ ತೆಗೆದುಕೊಂಡು ಮೇಲ್ಗಡೆ ಹೋಗಿ ಈ ರೀತಿಯಲ್ಲಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ, ಸೊ ಈ ರೀತಿಯಲ್ಲಿ ಫೈನಲ್ ಆಗಿ ಈ ರೀತಿ ಮೇಲ್ಗಡೆ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಅದು ಬ್ರೇಕ್ ಡೌನ್ ಆದ್ರೂ ಓಕೆ, ಬ್ರೇಕ್ ಡೌನ್ ಆಗದೇ ಇದ್ರು ಓಕೆ. ಸೊ ಈ ಒಂದು ವೀಕ್ ಅಲ್ಲಿ ತಾವು ಅದನ್ನ ವೇಟ್ ಮಾಡಿ, ಸಕ್ಸಸ್ಫುಲ್ ಆಗಿ ಬ್ರೇಕ್ ಡೌನ್ ಆದ್ರೆ ಇನ್ನೊಂದು ಸ್ವಲ್ಪ ವೇಟ್ ಮಾಡಿ, ಅಥವಾ ಬ್ರೇಕ್ ಡೌನ್ ಆಗ್ಲಿಲ್ಲ ಅಲ್ಲಿಂದಲೇ ಸಪೋರ್ಟ್ ತೆಗೆದುಕೊಂಡು ಮೇಲ್ಗಡೆ ಹೋಗುವಂತ ಒಂದು ಪ್ರಯತ್ನವನ್ನ ಏನಾದ್ರು ಮಾಡಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಈಸಿಯಾಗಿ ಮಾಡಬಹುದು. ಇದು ಒಂದು ವೀಕ್ ನ ಒಂದು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಆಗಿದೆ. ಹಾಗೆ ಇದು ಈ ಒಂದು ತಿಂಗಳ ಒಂದು ಪ್ರಿಡಿಕ್ಷನ್ ನೋಡಿದಾಗ ತಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ ನೋಡಿ, ಬಹಳಷ್ಟು ಈಸಿಯಾಗಿ ತಮಗೆ ಗೊತ್ತಾಗ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ಬೀಳಬಹುದು ಅನ್ನುವಂತ ಒಂದು ಕಲ್ಪನೆಯಲ್ಲಿ ನಾವು ಕಾಣಬಹುದು. ಸ್ವಲ್ಪ ಏನಾದ್ರೂ ಫಾಲ್ ಆಗಿದ್ರೆ ಅದು ಏನಾಗತ್ತೆ ಅಂದ್ರೆ ಇಲ್ಲಿ ಸಪೋರ್ಟಿವ್ ತೆಗೆದುಕೊಳ್ಳುತ್ತೆ, ಬಾಟಮ್ ಲೆವೆಲ್ ಅಲ್ಲಿ ಸಪೋರ್ಟ್ ತೆಗೆದುಕೊಂಡು ಮತ್ತೆ ಅಪ್ಸೈಡ್ ಮೊಮೆಂಟಮ್ ಅನ್ನು ಕೊಡುವಂತಹ ಚಾನ್ಸಸ್ ಕೂಡ ಇದೆ. ಸೊ ಇಲ್ಲಿ ಡಬಲ್ ಬಾಟಮ್ ಪ್ಯಾಟರ್ನ್ ಕೂಡ ಆಗುವಂತಹ ಒಂದು ಲಕ್ಷಣವನ್ನ ನಾವು ಈಗಾಗಲೇ ನೋಡ್ತಾ ಇದೀವಿ. ಸೊ ಡಬಲ್ ಬಾಟಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ನಾವು ತೋರಿಸ್ತಾ ಇದೀವಿ ನೋಡಿ. ಈ ರೀತಿಯಲ್ಲಿ ಕೆಳಗಡೆ ಬಂದು ಈ ರೀತಿ ಮೇಲ್ಗಡೆ ಹೋಗಿ ಮತ್ತೆ ಈ ರೀತಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುವಂತಹ ಚಾನ್ಸಸ್ ಇದೆ. ಇದನ್ನ ನಾವು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಆರ್ಡಿನರಿ ಲ್ಯಾಂಗ್ವೇಜ್ ಅಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಇದನ್ನ ಡಬ್ಲ್ಯೂ ಪ್ಯಾಟರ್ನ್ ಅಂತಾನು ಕೂಡ ನಾವು ಕರಿತೀವಿ. ಇದಕ್ಕೆ ಡಬಲ್ ಬಾಟಮ್ ಪ್ಯಾಟರ್ನ್ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಟಾಕ್ ಅಲ್ಲಿ ತಾವು ಯಾವುದೇ ರೀತಿಯಾದಂತಹ ಚಿಂತೆಯನ್ನು ಮಾಡದೆ ನಿಮ್ಮ ರಿಸ್ಕ್ ಎಷ್ಟಿದೆ ಆ ರಿಸ್ಕ್ ಮೇಲೆ ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಇನ್ನು ಎರಡನೇ ಸ್ಟಾಕ್ ಬಂದ್ಬಿಟ್ಟು ಹಿಂದೂಸ್ತಾನ್ ಜಿಂಕ್ ಅಂತ ಹೇಳ್ಬಿಟ್ಟು, ಈ ಹಿಂದೂಸ್ತಾನ್ ಜಿಂಕ್ ಅನ್ನುವಂತಹ ಈ ಒಂದು ಶೇರ್ ಅಲ್ಲಿ, ಈ ಒಂದು ಸ್ಟಾಕ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅನ್ನುವಂಥದ್ದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಹಾಗಾದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಒಂದು ಟ್ರೆಂಡ್ ಲೈನ್ ಅನ್ನ ನಾನು ಡ್ರಾ ಮಾಡ್ತೀನಿ. ಈ ಟ್ರೆಂಡ್ ಲೈನ್ ಸಪೋಸ್ ಏನಾದರೂ ಬ್ರೇಕ್ ಡೌನ್ ಆಯ್ತು ಅಂತ ಅನ್ಕೊಳ್ರಿ. ಸಪೋಸ್ ಏನಾದ್ರು ಬ್ರೇಕ್ ಡೌನ್ ಆದ್ರೆ ಇದು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಎಲ್ಲಿ ತನಕನೂ ಕೂಡ ವೇಟ್ ಮಾಡಬೇಕಾಗತ್ತೆ ಅಂತಂದ್ರೆ ಇಲ್ಲಿ ನಾನು ಒಂದು ರೆಕ್ಟಾಂಗಲ್ ಅನ್ನು ತೋರಿಸ್ತೀನಿ ನೋಡಿ. ಈ ರೆಕ್ಟಾಂಗಲ್ ಬರುವ ತನಕನೂ ಕೂಡ ತಾವು ಒಂದ್ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ಯಾಕೆ ವೇಟ್ ಮಾಡ್ಬೇಕು, ಯಾವ ಕಾರಣಕ್ಕಾಗಿ ವೇಟ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸಪೋಸ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಏನಾದರೂ ಕೂಡ ಬ್ರೇಕ್ ಡೌನ್ ಆಯ್ತು ಅಂದ್ರೆ, ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಇದು ಕೆಳಗಡೆ ಫಾಲ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಏನಾಗತ್ತಂದ್ರೆ ಸೆಲ್ಲರ್ಸ್ ಗಳು ಬರ್ತಾರೆ. ಸೊ ಸೆಲ್ಲರ್ಸ್ ಗಳು ಬಂದು ಸ್ವಲ್ಪ ಈ ಒಂದು ಶೇರ್ ಅನ್ನ ಕೆಳಗಡೆ ಫಾಲ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸೊ ಆ ಒಂದು ಫಾಲ್ ಮಾಡುವಂತ ಪ್ರಯತ್ನವನ್ನು ಮಾಡುವ ಸಮಯದಲ್ಲಿ ತಾವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಲಿ ಮಾಡುವಂತ ಒಂದು ಸಾಹಸಕ್ಕೆ ಹೋಗ್ಬೇಡಿ. ಸ್ವಲ್ಪ ಕಾಯಿರಿ ಅನ್ನುವಂತಹ ಒಂದು ಕಿವಿಮಾತನ್ನ ಹೇಳ್ತಾ ಇದ್ದೀನಿ. ಒಂದ್ ವೇಳೆ ಸಪೋಸ್ ಏನಾದರೂ ಸಕ್ಸಸ್ಫುಲ್ ಆಗಿ ಬ್ರೇಕ್ ಡೌನ್ ಆದ್ರೆ ನೀವು ಈ ಒಂದು ಲೆವೆಲ್ ಬರುವ ತನಕನೂ ಕೂಡ, ಈ ಲೆವೆಲ್ ಎಷ್ಟಿದೆ ಅಂದ್ರೆ 240ರಿಂದ 250 ರೂಪಾಯಿ ಲೆವೆಲ್ ಇದೆ. ಸೊ ಈ ಲೆವೆಲ್ ಬರೋ ತನಕನೂ ಕೂಡ ವೇಟ್ ಮಾಡಿ. ಆ ಲೆವೆಲ್ ಏನಾದ್ರು ಬಂತು ಅಂದ್ರೆ ಇಲ್ಲಿ ಏನಾಗತ್ತಂದ್ರೆ ಫಾಲ್ ಆಗದೆ ಇದ್ರೆ, ಈ ಲೆವೆಲ್ ಅಲ್ಲಿ ಕೂಡ ಫಾಲ್ ಆಗದೆ ಇದ್ರೆ ನೀವು ಇಲ್ಲಿಂದಲೇ ಏನ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಅನ್ನ ಈಸಿಯಾಗಿ ಮಾಡಬಹುದು. ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲದೆ ತಾವು ಈಸಿಯಾಗಿ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಮೇಲ್ಗಡೆಯಿಂದ ನಾವು ಒಂದು ಟ್ರೆಂಡ್ ಲೈನ್ ಅನ್ನ ಡ್ರಾ ಮಾಡಿಬಿಟ್ಟು ನೋಡಿದಾಗ, ಸೊ ಇಲ್ಲಿ ನೋಡ್ತಾ ಹೋಗಿದ್ರಿ ಎಷ್ಟು ಈಸಿಯಾಗಿ ಗೊತ್ತಾಗತ್ತೆ ಯಾವ ರೀತಿಯಲ್ಲಿ ಇದು ಆ ಅಪ್ಸೈಡ್ ಮೊಮೆಂಟಮ್ ಕೊಡಬಹುದು ಅನ್ನುವಂಥದ್ದನ್ನ ನಾವು ಸ್ವಲ್ಪ ನೋಡ್ಬೋದು. ಬಹಳ ಕೂಲಂಕುಷವಾಗಿ ತಾವು ಇಲ್ಲಿ ಗಮನವಿಟ್ಟು ನೋಡ್ಬೇಕಾಗತ್ತೆ. ಸೊ ಯಾವ ರೀತಿಯಲ್ಲಿ ಇಲ್ಲಿ ಮೇಲ್ಗಡೆ ಬರುವಂತಹ ಚಾನ್ಸಸ್ ಇದೆ ಅಂತ ಸೊ ನೋಡ್ತಾ ಹೋಗ್ರಿ. ಇಲ್ಲಿ ನಾವು ನೋಡುವಂತ ಒಂದು ಪ್ಯಾಟರ್ನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಂದು ವೀಕ್ ನ ಒಂದು
ಟೈಮ್ ಫ್ರೇಮ್ ಹಾಕೊಂಡು ನೋಡಿದಾಗ ಇಲ್ಲಿ ಎಂ ಪ್ಯಾಟರ್ನ್ ಅಂತ ಹೇಳ್ತೀವಿ. ಎಂ ಪ್ಯಾಟರ್ನ್ ಏನಂದ್ರೆ ಡಬಲ್ ಟಾಪ್ ಪ್ಯಾಟರ್ನ್ ಆಗುವಂತ ಒಂದು ಚಾನ್ಸಸ್ ಇದೆ. ಇದು ಕಂಪ್ಲೀಟ್ ಆಗಿ ಯಾವ ಅನಾಲಿಸಿಸ್ ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ನಾವು ನೋಡ್ತಾ ಇದೀವಿ. ಫಂಡಮೆಂಟಲ್ ಅನಾಲಿಸಿಸ್ ಬೇರೆ, ಟೆಕ್ನಿಕಲ್ ಅನಾಲಿಸಿಸ್ ಬೇರೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಟೆಕ್ನಿಕಲ್ ಅನಾಲಿಸಿಸ್. ಹಾಗಾಗಿ ಸೊ ಒಂದ್ಸಲ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಂ ಪ್ಯಾಟರ್ನ್ ಅಂತ ಏನ್ ಕರಿತೀವಿ, ಡಬಲ್ ಟಾಪ್ ಅಂತ ಏನ್ ಕರಿತೀವಿ. ಸೊ ಆ ಡಬಲ್ ಟಾಪ್ ಪ್ಯಾಟರ್ನ್ ಸ್ವಲ್ಪ ತಾವು ಇಲ್ಲಿ ಲಕ್ಷ್ಯ ಕೊಟ್ಟು ನೋಡಬಹುದು. ಇದು ಡಬಲ್ ಟಾಪ್ ಪ್ಯಾಟರ್ನ್ ಆಗಿದೆ. ಸೊ ಈ ರೀತಿಯಲ್ಲಿ ಫಾಲ್ ಆಗ್ಬೋದು. ಸಪೋಸ್ ಇಲ್ಲಿ ಫಾಲ್ ಆಗಿ ಇಲ್ಲಿ ಕೆಳಗಡೆ ಬರ್ಬೋದು ಅನ್ನುವಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿ ಬಂದು ಸಪೋರ್ಟಿವ್ ತೆಗೆದುಕೊಂಡು ಮೇಲ್ಗಡೆ ಹೋಗುವಂತ ಒಂದು ಚಾನ್ಸಸ್ ಇರುತ್ತದೆ. ಈ ರೀತಿಯಲ್ಲಿ ಮೇಲ್ಗಡೆ ಹೋಗುವಂತ ಒಂದು ಚಾನ್ಸಸ್ ಇರುತ್ತದೆ. ಸೊ ಇಲ್ಲಿ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇದ್ರೆ ಇಲ್ಲಿ ಟಾರ್ಗೆಟ್ ಯಾವುದು ಆಗಿರುತ್ತದೆ ಅಂತ ನಾವು ನೋಡಿದಾಗ ಇಲ್ಲಿನ ಒಂದು ಹಿಂದಿನ ಒಂದು ರೆಕಾರ್ಡ್ಸ್ ಅನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಯಾರಿಗಾದರೂ ಕೂಡ ಹಿಂದಿನ ವಿಡಿಯೋ ಬೇಕಾದ್ರೆ ಅಲ್ಲಿ ಸ್ವಲ್ಪ ನಮ್ಮ ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ ಚಾನಲ್ಗೆ ನೀವು ಸರ್ಚ್ ಕೊಟ್ಟು ನೋಡಿ. ಅಲ್ಲಿ ಹಿಂದಿನ ಒಂದು ವಿಡಿಯೋ ತಮಗೆ ಖಂಡಿತವಾಗಿ ಸಿಗುತ್ತೆ. ಆ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹಿಂದಿನ ಒಂದು ರೆಕಾರ್ಡ್ ಅನ್ನ ಯಾವ್ಯಾವ ರೀತಿಯಲ್ಲಿ ನಾವು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅನ್ನುವಂಥದ್ದನ್ನ ನಾನು ಹೇಳಿಕೊಟ್ಟಿದ್ದೀನಿ. ಸೊ ಈ ರೀತಿಯಲ್ಲಿ ಹೋಗುತ್ತೆ. ಸಪೋಸ್ ಒಂದ್ ವೇಳೆ ಇದು ಏನಾದರೂ ಕೂಡ ಇಲ್ಲಿ ಬ್ರೇಕ್ ಡೌನ್ ಆಗ್ಲಿಲ್ಲ, ಈ ಒಂದು ಲೆವೆಲ್ ಬ್ರೇಕ್ ಡೌನ್ ಆಗ್ಲಿಲ್ಲ, ಸೊ ದಿಸ್ ಈಸ್ ಅ ಸ್ಮಾಲ್ ಒಂದು ಸಪೋರ್ಟಿವ್ ಜೋನ್ ಇದೆ. ಈ ಸಪೋರ್ಟಿವ್ ಜೋನ್ ಏನಾದರೂ ಕೂಡ ಬ್ರೇಕ್ ಡೌನ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿಂದ ಕೆಳಗಡೆ ಬಂದು ಮಾರ್ಕೆಟ್ ಮೇಲೆ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾರಿ, ಈ ಒಂದು ಸ್ಟಾಕ್ ಮೇಲೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಬಹಳ ಗಮನದಲ್ಲಿಟ್ಟುಕೊಂಡು ತಾವು ರಿಸ್ಕ್ ಎಷ್ಟಿದೆ ಅದರ ಮೇಲೆ ನಾವು ತಾವು ಟ್ರೇಡ್ ಅನ್ನ ಈಸಿಯಾಗಿ ಮಾಡಬಹುದು. ಸೊ ಯಾವ ರೀತಿಯಲ್ಲಿ ಕೆಳಗಡೆ ಬಂದ್ರೆ ಈ ರೀತಿಯಲ್ಲಿ ಕೆಳಗಡೆ ಬರುತ್ತೆ, ಇಲ್ಲಿ ಸಪೋರ್ಟಿವ್ ತೆಗೆದುಕೊಳ್ಳುತ್ತೆ, ಸಪೋರ್ಟಿವ್ ತೆಗೆದುಕೊಂಡು ಮೇಲ್ಗಡೆ ಈ ರೀತಿಯಲ್ಲಿ ಹೋಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಲ್ಲಿ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಫಾಲ್ ಆಗಿ ಮತ್ತೆ ಸ್ವಲ್ಪ ಫಾಲ್ ಆಗಿ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಅಲ್ಲಿ ಕೆಳಗಡೆ ಫಾಲ್ ಆಗಿ ಅಲ್ಲಿ ಏನಾಗುತ್ತೆ ಅಂದ್ರೆ ಸಪೋರ್ಟಿವ್ ತೆಗೆದುಕೊಂಡು ಮೇಲ್ಗಡೆ ಹೋಗಿ ಇಲ್ಲಿ ಈ ರೀತಿಯಲ್ಲಿ ಟಾರ್ಗೆಟ್ ಅನ್ನ ರೀಚ್ ಆಗುವಂತ ಒಂದು ಪ್ರಯತ್ನವನ್ನು ಅದು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅಂತ. ಸೊ ತಾವು ಈ ರೀತಿಯಲ್ಲಿ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ನೋಡಿದಾಗ ಸೊ ಫೈನಲ್ ಆಗಿ ಎಲ್ಲಿ ತನಕ ಕೂಡ ಹೋಗ್ಬೋದು ಅಂತಂದ್ರೆ ಈ ಒಂದು ಸ್ಟಾಕ್ ನ ಒಂದು ಪ್ರಿಡಿಕ್ಷನ್ ನಾವು ನೋಡಿದಾಗ ಒಂದು 500 ರೂಪಾಯಿ ತನಕನೂ ಕೂಡ ಇದು ಮೇಲ್ಗಡೆ ಹೋಗ್ಬೋದು ಅನ್ನುವಂಥದ್ದು. ಯಾಕಂದ್ರೆ 500 ರೂಪಾಯಿ ಏನಾಗಿರುತ್ತೆ ಅಂದ್ರೆ ಒಂದು ರೌಂಡ್ ಫಿಗರ್ ನಂಬರ್ ಆಗಿರೋದ್ರಿಂದ ಸೊ ಇದು ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಹೋಗ್ಬೋದು. ಸೊ ಇಲ್ಲಿ ನಾವು ಟಾರ್ಗೆಟ್ ಅನ್ನ ಇದ್ರ ಬಗ್ಗೆ ನಾವು ಗಮನದಲ್ಲಿ ಇಟ್ಟುಕೊಂಡು ನೋಡ್ಬೇಕಾಗತ್ತೆ. ಸೊ ಟಾರ್ಗೆಟ್ ಯಾವ್ಯಾವ ರೀತಿಯಲ್ಲಿ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಮೊದಲನೇ ಟಾರ್ಗೆಟ್ ಯಾವುದಪ್ಪ ಅಂತಂದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಇಲ್ಲಿಂದ ನೀವೇನಾದ್ರೂ ಬಾಯ್ ಮಾಡಿದ್ರೆ ಅಂದ್ರೆ ಕೆಳಗಡೆ ಇಲ್ಲಿಂದ ತಾವು ಏನಾದ್ರು ಬಾಯ್ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಯಾವ್ದಾಗಿರುತ್ತೆ ಅಂದ್ರೆ ಹಿಂದಿನ ಒಂದು ರೆಕಾರ್ಡ್ ತಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಆ ರೆಕಾರ್ಡ್ ಯಾವ್ದು ಅಂತಂದ್ರೆ ಇಲ್ಲಿ ಫಸ್ಟ್ ರೆಕಾರ್ಡ್ ಅಂತ ನಾವು ಏನು ಗಮನದಲ್ಲಿ ಇಟ್ಕೊಂಡಿದ್ದೀವಿ ಇದು ಫಸ್ಟ್ ರೆಕಾರ್ಡ್ ಆಗಿರುತ್ತೆ. ಸೊ ಹಾಗೆ ಸೆಕೆಂಡ್ ರೆಕಾರ್ಡ್ ಯಾವ್ದು ಅಂತಂದ್ರೆ ಇದನ್ನ ಒಂದು ಟೋಟಲ್ ಹೈ ಏನಿದೆ 52 ವೀಕ್ಸ್ ಅಂದ್ರೆ ಈ ಒಂದು ಶೇರ್ ಪ್ರೈಸ್ ನ ಟೋಟಲ್ ಹೈ ಏನಿದೆ ಈ ಹೈ ಒಂದು ರೇಂಜ್ ಅಂದ್ರೆ 400 ಆಸ್ಪಾಸ್ ಏನಿದೆ. ಸೊ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಥರ್ಡ್ ಟಾರ್ಗೆಟ್ ಯಾವ್ದಾಗಿರುತ್ತೆ ಅಂತಂದ್ರೆ ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತದೆ. ಯಾವಷ್ಟಂದ್ರೆ ನಾನು ಆಗಲೇ ಹೇಳಿದಂತೆ ಒಂದು 500 ಆಸ್ಪಾಸ್ ಒಂದು ಥರ್ಡ್ ಟಾರ್ಗೆಟ್ ಆಗಿರುತ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅಂತ. ಸೊ ಈ ರೀತಿಯಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಾವು ಲಕ್ಷ್ಯ ಕೊಟ್ಟು ಈ ಒಂದು ಸ್ಟಾಕ್ ಅನ್ನು ತಮ್ಮ ವಾಚ್ ಲಿಸ್ಟ್ ಅಲ್ಲಿ ಹಾಕೊಂಡು ಯಾವ್ಯಾವ ರೀತಿಯಲ್ಲಿ ಅದು ರಿಯಾಕ್ಟ್ ಆಗುತ್ತೆ, ಆಮೇಲೆ ರಿಯಾಕ್ಟ್ ಆಗಿ ಹೇಗೆ ಮೇಲ್ಗಡೆ ಹೋಗುತ್ತೆ, ಅಪ್ ಸೈಡ್ ಮತ್ತು ಡೌನ್ ಸೈಡ್ ಯಾವ ರೀತಿ ಇರುತ್ತೆ, ಹಾಗೆ ಸೈಡ್ ವೇಸ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ತಾವು ಗಮನದಲ್ಲಿಟ್ಟುಕೊಳ್ಬೇಕಾಗತ್ತೆ. ಈಗಾಗಲೇ ಈ ಒಂದು ಸ್ಟಾಕ್ ನೋಡಿದಾಗ ಈ ಸ್ಟಾಕ್ ಪರ್ಫಾರ್ಮೆನ್ಸ್ ಹೇಗೆ ವರ್ಕ್ ಆಗ್ತಾ ಇದೆ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಸೈಡ್ ವೇಸ್ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ. ಸೈಡ್ ವೇಸ್ ಅಂದ್ರೆ ಹೇಗೆ ಅಂತಂದ್ರೆ ನಾನು ಸ್ವಲ್ಪ ಇಲ್ಲಿ ರೆಕ್ಟಾಂಗಲ್ ತೋರಿಸ್ತೇನೆ ನೋಡಿ. ಇಲ್ಲಿಂದ ಹಿಡ್ಕೊಂಡು ಇಷ್ಟೊಂದು ರೇಂಜ್ ಅಲ್ಲಿ ಒಂದು ಸ್ವಲ್ಪ ಏನ್ ಮಾಡ್ತಾ ಇದ್ರೆ ಸೈಡ್ ವೇಸ್ ಅಲ್ಲಿ ಮೊಮೆಂಟಮ್ ಕೊಡ್ತಾ ಇದೆ. ಸೊ 250 ರೂಪಾಯಿಂದ ಹಿಡ್ಕೊಂಡು 373ರವರೆಗೂ ಅಂದ್ರೆ ಆಸ್ಪಾಸ್ ಹೆಚ್ಚು ಕಡಿಮೆ ಒಂದು 125 ರೂಪಾಯಿ ಒಂದು ರೇಂಜ್ ಅಲ್ಲಿ ಒಂದು ಸೈಡ್ ವೇಸ್ ಮೊಮೆಂಟಮ್ ಕೊಡ್ತಾ ಇದೆ. ಸೊ ಯಾವ ಕ್ಷಣದಲ್ಲಿಯೂ ಕೂಡ ಇದು ಏನಾಗ್ಬೋದು ಅಂದ್ರೆ ಅಪ್ಸೈಡ್ ಮೊಮೆಂಟಮ್ ಕೊಡುವಂತ ಒಂದು ಸ್ಟಾಕ್ಸ್ ಆಗಿದೆ. ಸೊ ಹಾಗಾಗಿ ತಾವು ಈ ಒಂದು ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ಅಲ್ಲಿ ಹಾಕೊಂಡು ಅದರ ಮೇಲೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಗಮನವಿಟ್ಟು ಡೈಲಿ ವಾಚ್ ಮಾಡ್ತಾ ಇರಿ. ಸೊ 1 ಫೈನ್ ಡೇ ಅದು ತಾವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸರಿಯಾಗಿ ಒಂದು ಪ್ರಾಪರ್ ಎಂಟ್ರಿ ಆಗ್ಲಿಕ್ಕೆ
ಇಲ್ಲಿ ತಮಗೆ ಸಹಾಯಕ ಆಗುತ್ತೆ ಅನ್ನುವಂಥದ್ದು, ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹೀಗೆ ನಾವು ಪ್ರತಿನಿತ್ಯವೂ ಕೂಡ ಒಂದೆರಡು ಸ್ಟಾಕ್ಸ್ ಗಳ ಬಗ್ಗೆ ನಾವು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಮಾಡಿ ಹಾಕ್ತಾ ಇರ್ತೀವಿ. ಹಾಗಾಗಿ ದಯವಿಟ್ಟು ನಮ್ಮ ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಯಾರು ಶೇರ್ ಮಾರ್ಕೆಟ್ ಅನ್ನ ಕಲಿಬೇಕು, ಯಾರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೋ ಅವರಿಗೂ ಕೂಡ ತಲುಪಿಸಿ ಅಂತ ಹೇಳ್ತಾ, ಅವರಿಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಕೊನೆಗೊಳಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋವನ್ನು, ಹೊಸ ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ತಮ್ಮೆಲ್ಲರೂ ಕೂಡ ತುಂಬ ಧನ್ಯವಾದಗಳು. ಶುಭ ದಿನ.